ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಭಾಳ ದಿವಸ ಆದಮೇಲೆ ನಾವು ಸಿಗತ್ತೀವಪ್ಪ. ನಮ್ಮ ಎಕ್ಸಾಮ್ ಭಾಳ ಇದ್ದು ಹೌದಿಲ್ಲ. ಯಾವ್ದು ಇಂಟರ್ನಲ್ಸು ಎಕ್ಸ್ಟರ್ನಲ್ಸು ಅವ ಲ್ಯಾಬು ಇವು ಲ್ಯಾಬು ಕ್ಯಾಡ್ ಗೀಡ್ ಏನೇನೋ ಆಗ್ಯಾವು. ಈಗ ಆಗೈತಿ 9 o'clock. ನಮ್ಮದು ಕರೆಕ್ಟ್ 9:30 ಟ್ರೈನ್ ಐತಿ. ಇಲ್ಲಿಂದ ಒಂದು ಡೆಸ್ಟಿನೇಷನ್ ಹೊಂಟೀವಿ. ಆ ಡೆಸ್ಟಿನೇಷನ್ಗೆ ಹೋಗಕ್ಕೆ ನಾವು ಆಲ್ಮೋಸ್ಟ್ 1 year 6 months ಏನೋ ಟ್ರೈ ಮಾಡೋದು ಬರೀ ಅದೇ ಪ್ಲ್ಯಾನಿಂಗ್ ಆಗತ್ತೀವಿ. ಹೋಗ್ಬೇಕಂತ. ಬಟ್ ಇವತ್ತು ಟೈಮ್ ಬಂದೈತಿ, ಹೋಗೋಣಂತ ಇವತ್ತು. ಬ್ಯಾಗಿಗೆಲ್ಲ ರೆಡಿ ಅದಾವ ಫುಲ್. ಇದೊಂದು 2 ಬ್ಯಾಗ್, ಇಲ್ಲೊಂದೊಂದು ಬ್ಯಾಗ್ ಐತಿ. ಇಲ್ಲಿ ನಮ್ಮ ಮಮ್ಮಿ ಕ್ಯಾಮ್ರಾ ಬ್ಯಾಡ ಅಂತ ಅನ್ನತ್ತಾಳ. ಇಲ್ಲಿ ನೋಡಪ್ಪ ನಮ್ಮ ಪಪ್ಪರ್, ನಮ್ಮ ಸೂಪರ್ ಹೀರೋ. ಈ ಸೂಪರ್ ಹೀರೋ ನಮ್ಮ ಸೂಪರ್ ವುಮನ್. ಹೋಗ್ಲಿ ಬಿಡು, ಅದಕ್ಕೆ ಅವ್ರ ಮನ್ಯಾಗೂ ಹಾಕೋತಾರಲ್ಲ. ಸಿಕ್ಕಾಪಟ್ಟಿ ಹೆವಿ ಬ್ಯಾಗು, ಫುಲ್ ಹೆವಿ ಆಯ್ತಪ್ಪ ಇವತ್ತು. ಈಗ ಹೋಗಿ 2ನೇ ಪ್ಲ್ಯಾಟ್ಫಾರ್ಮ್ ನಿಂದ್ರಸನಪ್ಪ. ಹೋಗ್ಬೇಕು ಈಗ ಫಸ್ಟ್ ಪ್ಲ್ಯಾಟ್ಫಾರ್ಮಿಗೆ ಹೋಗ್ಬೇಕೀಗ. ಅಲ್ಲಿಂದ ಫ್ರೀ ಬಸ್ಸಸ್ ಇದೆ, ಶಟಲ್ ಬಸ್ಸಸ್ಸು ಫ್ರಮ್ ರೈಲ್ವೆ ಸ್ಟೇಷನ್ ಟು ಆಶ್ರಮ್. ಸೊ ಅಲ್ಲಿ ಹೋಗ್ಬೋದು. ಸೊ ಆಮೇಲೆ ಮೀಟ್ ಆಗೋಣ. ಸೊ ಇದು ನಮ್ಮದು ಆಶ್ರಮ್, ಭಕ್ತಿ ನಿವಾಸ ಆಶ್ರಮ ಅಮರಾವತಿ. ಎಲ್ಲ ನಮ್ಮ ಲಗೇಜ್ ಎಲ್ಲ ಹೋಗಿ ಚೆಕ್-ಇನ್ ಅಷ್ಟೇ. ಸ್ಲಾಟ್ಸ್ ಎಲ್ಲ ಬುಕ್ ಆಗೈತೆ. ಹೋಟೆಲ್ ಇದ್ದಂಗೆ ಐತಪ್ಪ ಇದಾರೆ. ಚಪ್ಪಲ್ ಈಗ ಊಟ ಆಯ್ತಪ್ಪ ನಮ್ದು. ಊಟ ಆಗಿ ಈಗ ಹೋಗ್ತಾಯಿದ್ದೀವಿ ಗುಡಿಗೆ, ಮೇನ್ ಗುಡಿಗೆ. ಗೇಟ್ ನಂಬರ್ 1 ಆ್ಯಂಡ್ ಗೇಟ್ ನಂಬರ್ 6 ಈ 2ರಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನದ ಪಾಸ್ ಸಿಗುತ್ತೆ. ಅಲ್ಲಿ ಹೋಗ್ಬೇಕು.
ಹೋಗಿ ಪಾಸ್ ತೊಗೊಂಡು ದರ್ಶನಕ್ಕೆ 1-2 ಅವರ್ಸ್ ಆಗುತ್ತೆ. ಅಡುಗೆ ಮಾಡೋದು ಆ ಕಡೆ ಇದು ಎಲ್ಲ ನೈಟ್ ವ್ಯೂ. ಈಗ ನಾವು ಪ್ರಸಾದಾಲಯ ಹೋಗ್ಬೇಕೀಗ. ಪ್ರಸಾದ ಜಸ್ಟ್ ಬಂದಿದ್ದೀವಿ. ಇದೆಲ್ಲ ಇದೆ, ಇದೆಲ್ಲ ಎಂಟ್ರೆನ್ಸ್. ಅದು ಗೇಟ್ ನಂಬರ್ 5. ಇದು ಇದು ಗೇಟ್ ನಂಬರ್ 5, ಅದು ಗೇಟ್ ನಂಬರ್ 6. ಇದು ಗೇಟ್ ನಂಬರ್ 1 ಇಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೊ ಶಿರ್ಡಿ ನಾವು ಅಂದ್ಕೊಂಡಿದ್ದಷ್ಟು ಎಕ್ಸ್ಪೆನ್ಸಿವ್ ಏನಿಲ್ಲ. ನಮ್ಮ ನಾಳೆಗೆ ಒಂದು ಸ್ವಲ್ಪ ಎಲ್ಲೋರ ಕೇವ್ ಟೆಂಪಲ್ಲು ಮತ್ತು ಕೈಲಾಸ ಟೆಂಪಲ್ಸು ಮತ್ತು ಮಿನಿ ತಾಜ್ ಮಹಲ್ ಅದೆಲ್ಲ ನೋಡೋಕೆ ಹೋಗ್ಬೇಕಂತಿತ್ತು. ಈ ಜಸ್ಟ್ ಬುಕಿಂಗ್ ಮಾಡಿ ಬಂದ್ವಿ ನಾವು. 350 rupees ಪರ್ ಹೆಡ್. 350 ಇಟ್ಸ್ ಚೀಪ್, ಓಕೆ, ನಡೆಯುತ್ತೆ, ಹಂಗೇನು ಎಕ್ಸ್ಪೆನ್ಸಿವ್ ಏನಿಲ್ಲ. ಮಧ್ಯಾಹ್ನ ಎಲ್ಲ ನಮ್ಮ ಶೂಸು ಇದೆಲ್ಲ ಮೊಬೈಲ್ ಎಲ್ಲ ಇಟ್ಟಿದ್ದೇವೆ ಇಲ್ಲಿಂದ. ಸೊ ಟೈಮ್ ಆಗೈತೆ ಈಗ 9 o'clock. ಈಗ ಮತ್ತೆ ಅಲ್ಲಿ ತನಕ 1.5 kilometers ಹೋಗ್ಬೇಕೀಗ ಪ್ರಸಾದಾಲಯ. ಈಗ ಇನ್ನೂ ಜಾಸ್ತಿ ಏನಿಲ್ಲ, ಅಲ್ಲೈತಲ್ಲ almost 2,000 to 3,000 people can sit together for one time. 3,000 people. ಸೊ ಒಳಗಿಂದೆಲ್ಲ ಮ್ಯೂಸಿಯಮ್ಮು. ಇದು ಹೊರಗಿನ ಮ್ಯೂಸಿಯಮ್ ಎಲ್ಲ ಹೊರಗೆ. ಇದು ಶಿವಾಜಿ ಮಹಾರಾಜ್ ಅವ್ರ ಮ್ಯೂಸಿಯಮ್ ಇದು. ಮತ್ತು ನಾವು ಇದು ಶಿವ ತತ್ವ ಅಂತ ಏನಂತೀವಲ್ಲ ಇದಿದೆ, ಇದು ತೊಗೊಂಡಿವಿ ನಾವು. ಇದು ನಮ್ಮ ಕಂಡ ಆಲ್ಮೋಸ್ಟ್ ಕೈಯಾಗಿದ್ದೇ ಇರುತ್ತೆ. ಸೊ ಇದೆಲ್ಲ ಯುಗ ಪುರುಷ ಎಲ್ಲ ಇರುತ್ತೆ ಅಲ್ಲ. ಸೊ ಇದೆಲ್ಲ ಹೊರಗಿನ ವ್ಯೂ ಎಲ್ಲ ಅವ್ರದ್ದೇನು ಶಿವ ಪ್ರೇರಣಾ ಅದೆಲ್ಲ ನೋಡಿ ಇಲ್ಲಿ. ಇದು ಶಿವ ಪ್ರೇರಣಾ ಅಂತಿದೆ. ಇದೆಲ್ಲ ನೀವು ಟ್ರಾನ್ಸ್ಲೇಟ್ ಮಾಡಿ ಓದ್ಬೋದು.